ಎಲ್ಲರಿಗೂ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾನು ನಾ ಡಿಸೋಜ ಇವರು ಬರೆದಂತಹ ಕಿರುಗೋಡಿನ ರೈತ ಮಕ್ಕಳು ಅನ್ನುವಂತಹ ಕಿರು ಕಾದಂಬರಿಯ ಪ್ರಶ್ನೋತ್ತರವನ್ನು ಹಾಕ್ತಾ ಇದ್ದೇನೆ ವಿದ್ಯಾರ್ಥಿಗಳೇ. ಮೊದಲಿಗೆ ನಾವು ನಾ ಡಿಸೋಜ ಇವರ ಪರಿಚಯವನ್ನು ನೋಡ್ತಾ ಹೋಗೋಣ. ನಾ ಡಿಸೋಜ ಇವರು ಕನ್ನಡದ ಪ್ರಮುಖವಾದಂತಹ ಕಾದಂಬರಿಕಾರರು ಎಂದು ಪ್ರಸಿದ್ಧರಾಗಿದ್ದಾರೆ. ಶಿವಮೊಗ್ಗ ಜಿಲ್ಲೆಯ ಸಾಗರದಲ್ಲಿ 1937ರಲ್ಲಿ ಜನಿಸಿದಂತಹ ಇವರ ತಂದೆ ಫಿಲಿಪ್ ಡಿಸೋಜ, ತಾಯಿ ರೂಪಿನಾ ಡಿಸೋಜ. ಇವರು ತಮ್ಮ ಮನೆಯ ಭಾಷೆ ಕೊಂಕಣಿಯಾದರೂ ಕೂಡ ಕನ್ನಡ ಭಾಷೆಯಲ್ಲಿ ಹಲವಾರು ಪ್ರಮುಖ ಸಾಧನೆಗಳನ್ನು ಮಾಡಿದಂತಹ ಪ್ರತಿಭಾವಂತರು. ತಾಯಿ ಹೇಳುತ್ತಿದ್ದ ಜನಪದ ಗೀತೆ ಹಾಗೂ ಕಥೆಗಳು ನಾ ಡಿಸೋಜರ ಮೇಲೆ ಪ್ರಭಾವ ಬೀರಿದವು. ಸಾಗರದ ಪ್ರೌಢಶಾಲೆಯಲ್ಲಿ ವಿದ್ಯಾಭ್ಯಾಸವನ್ನು ಮಾಡುತ್ತಿದ್ದಂತಹ ಸಮಯದಲ್ಲಿ ಗೋರೂರು ನರಸಿಂಹಾಚಾರ್ಯ ಡಿಸೋಜರ ಸಾಹಿತ್ಯ ಜೀವನದ ಮೇಲೆ ಗಾಢ ಪ್ರಭಾವವನ್ನು ಬೀರಿದವರು. 30 ಕಾದಂಬರಿಯನ್ನು ಬರೆದಂತಹ ನಾ ಡಿಸೋಜ 11 ಕಿರು ಕಾದಂಬರಿಯನ್ನು, 6 ಕಥಾ ಸಂಕಲನವನ್ನು, 22 ಮಕ್ಕಳ ಸಾಹಿತ್ಯ ಕೃತಿಯನ್ನು ಹಾಗೂ ಸಾವಿರಾರು ಬಿಡಿ ಲೇಖನಗಳನ್ನು ಬರೆದಂಥ ಹೆಗ್ಗಳಿಕೆ ಇವರಿಗಿದೆ. ಇವರ ಲೇಖನಗಳು ನಾಡಿನ ಹಲವಾರು ಪತ್ರಿಕೆಗಳಲ್ಲಿ ಪ್ರಕಟವಾಗಿದೆ. ಕೆಲಸವಿಲ್ಲದೇ ಇದ್ದಂತಹ ಸಮಯದಲ್ಲಿ ಪ್ರಪಂಚ ಅನ್ನುವಂತಹ ಪತ್ರಿಕೆಗೆ ಲೇಖನವನ್ನು ಬರೆಯತೊಡಗಿದ ನಾ ಡಿಸೋಜ ನಂತರ ಕನ್ನಡದ ಇತರ ಪತ್ರಿಕೆಗಳಿಗೂ ಕೂಡ ಲೇಖನಗಳನ್ನು ಬರೆಯತೊಡಗಿದರು. ಅಪಾರ ಕಾಳಜಿ ಉಳ್ಳಂತಹ ಅಂದರೆ ಪರಿಸರದ ಬಗೆಗೆ ವಿಪರೀತವಾದಂತಹ ಕಾಳಜಿ ಉಳ್ಳಂತಹ ನಾ ಡಿಸೋಜ ಅವರು ಪರಿಸರ ನಾಶವೇ ಮಾನವ ಜನಾಂಗದ ವಿನಾಶದ ಮೂಲ ಎಂಬುದನ್ನು ತಮ್ಮ ಹಲವಾರು ಲೇಖನಗಳ ಮೂಲಕ ಎಚ್ಚರಿಸಿದವರು. ಮುಳುಗಡೆ, ದ್ವೀಪ, ಒಡ್ಡು, ನೆಲೆ, ಕೊನೆ, ಬಣ್ಣ, ಅರಿತವರು, ತಿರುಗೋಡಿನ ರೈತ ಮಕ್ಕಳು, ಒಂದು ಚಾನಲಿನ ಕತೆ, ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಸಾವು ನೋವು, ಭವ್ಯ ಭಾರತ, ಹೀಗೆ ಇವು ನಾ ಡಿಸೋಜ ಅವರು ಬರೆದಂತಹ ಪ್ರಮುಖವಾದಂತಹ ಕಾದಂಬರಿಗಳು. ಇಷ್ಟೆಲ್ಲ ಸಾಹಿತ್ಯ ಸಾಧನೆಯನ್ನು ಮಾಡಿದಂತಹ ನಾ ಡಿಸೋಜರಿಗೆ ಹಲವಾರು ಶ್ರೇಷ್ಠ ಪ್ರಶಸ್ತಿಗಳು ಸಂದಿವೆ. ಅವರ ಮುಳುಗಡೆ ಅನ್ನುವಂತಹ ಕಾದಂಬರಿ ಸುಧಾ ಯುಗಾದಿ ಕಾದಂಬರಿ ಸ್ಪರ್ಧೆಯ ವಿಜೇತ ಕೃತಿ. ಅವರ ಬೆಳಕಿನೊಡನೆ ಬಂತು ನೆನಪು ಈ ಕೃತಿಗೆ ಸಾಹಿತ್ಯ ಅಕಾಡೆಮಿಯ ಪ್ರಶಸ್ತಿಯೂ ಕೂಡ ಲಭಿಸಿದೆ. ಅವರ ಕಾಡಿನ ಬೆಂಕಿ ಕಾದಂಬರಿ ಚಲನಚಿತ್ರವಾಗಿ ರಾಷ್ಟ್ರ ಪ್ರಶಸ್ತಿ ಹಾಗೂ ರಾಜ್ಯ ಪ್ರಶಸ್ತಿಯನ್ನು ಪಡೆದಿದೆ. ಹಾಗೆ ನಾ ಡಿಸೋಜ ಅವರ ಅನೇಕ ಕೃತಿಗಳು ಇಂಗ್ಲಿಷ್ ಹಾಗೂ ವಿವಿಧ ಭಾರತೀಯ ಭಾಷೆಗಳಿಗೆ ಅನುವಾದಗೊಂಡು ಬಹಳಷ್ಟು ಪ್ರಸಿದ್ಧವಾಗಿದೆ. ಈಗ ನಾವು ಈ ಕಿರು ಕಾದಂಬರಿಗೆ ಸಂಬಂಧಿಸಿದ ಹಾಗೆ ಯಾವೆಲ್ಲ ಪ್ರಶ್ನೆಗಳು ಬರ್ತವೆ ಅನ್ನುವಂಥದ್ದನ್ನು ನೋಡ್ತಾ ಹೋಗೋಣ. ಒಟ್ಟಿಗೆ 4 ಪ್ರಶ್ನೆಗಳಿವೆ ನೋಡಿ. ಜಮೀನ್ದಾರ ಶೋಷಣೆ ದಬ್ಬಾಳಿಕೆಗಳು ಕಾದಂಬರಿಯಲ್ಲಿ ಚಿತ್ರಿತವಾಗಿರುವಂಥ ರೀತಿಯನ್ನು ಪರಿಶೀಲಿಸಿರಿ. 2ನೇ ಪ್ರಶ್ನೆ, ತಿರುಗೋಡಿನ ರೈತ ಮಕ್ಕಳು ಅನ್ನುವಂತಹ ಕಾದಂಬರಿಯಲ್ಲಿ ಚಿತ್ರಿತವಾಗಿರುವ ಶೋಷಣೆಯ ಹಲವು ಮುಖಗಳನ್ನು ವಿಧಗಳನ್ನು ಪರಿಶೀಲಿಸಿರಿ. 3ನೇ ಪ್ರಶ್ನೆ, ರೈತ ಹಾಗೂ ಕಾರ್ಮಿಕರ ಶೋಷಣೆಯಲ್ಲಿ ಜಮೀನ್ದಾರರು, ದಲ್ಲಾಳಿಗಳು, ಮೇಸ್ತ್ರಿಗಳು, ಮ್ಯಾನೇಜರ್ಗಳು, ಗುತ್ತಿಗೆದಾರರು ಹಾಗೂ ಇಲಾಖಾ ಅಧಿಕಾರಿಗಳ ಪ್ರತಿನಿಧಿತ್ವದ ಸ್ವರೂಪವನ್ನು ಪರಿಚಯಿಸಿರಿ. 4ನೇ ಪ್ರಶ್ನೆ, ತಿರುಗೋಡಿನ ರೈತ ಮಕ್ಕಳು ಈ ಕಾದಂಬರಿಯಲ್ಲಿ ಚಿತ್ರಿತವಾಗಿರುವ ಜೀತ ಪದ್ಧತಿಯ ದಾರುಣತೆಯನ್ನು ಪರಿಚಯಿಸಿರಿ. ಎಲ್ಲ ಪ್ರಶ್ನೆಗಳು ಬಂದಾಗ ಒಂದೇ ಉತ್ತರವನ್ನು ಬರೆಯಿರಿ. ಆ ಉತ್ತರವನ್ನು ಸರಿಯಾಗಿ ಕೇಳಿಸಿಕೊಳ್ಳಿ. ನಾ ಡಿಸೋಜ ಇವರು ಬರೆದಂತಹ ತಿರುಗೋಡಿನ ರೈತ ಮಕ್ಕಳು ಅನ್ನುವಂತಹ ಕಾದಂಬರಿಯಲ್ಲಿ ರೈತ ಮಕ್ಕಳನ್ನು ಹಾಗೂ ಕಾರ್ಮಿಕರನ್ನು ಜಮೀನ್ದಾರರು, ದಲ್ಲಾಳಿಗಳು, ಮೇಸ್ತ್ರಿಗಳು, ಮ್ಯಾನೇಜರ್ಗಳು, ಗುತ್ತಿಗೆದಾರರು, ಇಲಾಖಾ ಅಧಿಕಾರಿಗಳು ಶೋಷಿಸುತ್ತಾರೆ ಅನ್ನುವುದಕ್ಕೆ ಈ ಕಾದಂಬರಿ ಒಂದು ಜೀವಂತ ನಿದರ್ಶನವಾಗಿದೆ. ರೈತ ಮತ್ತು ಕಾರ್ಮಿಕ ಶೋಷಣೆಯಲ್ಲಿ
ಇವರೆಲ್ಲರ ಪ್ರತಿನಿಧಿತ್ವದ ಸ್ವರೂಪವನ್ನು ಈ ಕಿರು ಕಾದಂಬರಿ ತೆರೆದಿಡುತ್ತದೆ. ಎಲ್ಲ ಶೋಷಕರ ಶೋಷಣೆಯ ವಿವಿಧ ಮುಖಗಳನ್ನು ಈ ಕಿರು ಕಾದಂಬರಿ ಬೆಳಕಿಗೆ ತರುತ್ತದೆ. ಸಂಕನಹಳ್ಳಿಯ ನಿತ್ಯಾನಂದ ಅಣೆಕಟ್ಟಿನ ನಾಲೆಯ ಕಾಮಗಾರಿಯ ಉದ್ದೇಶ ವ್ಯವಸಾಯದ ಉಪಯೋಗಕ್ಕಾಗಿ ಅಥವಾ ರೈತರ ಒಳ್ಳೆಯದಕ್ಕಾಗಿ ಎಂಬುವ ಮಂತ್ರಿಗಳ ಹಾಗೂ ಇತರರ ಮಾತು ಬರೀ ಬಾಯಿ ಮಾತಾಗಿದೆ. ಇದರ ಹಿಂದೆ ಇರುವಂತಹ ಮೂಲ ಗುರಿ ಎಂದರೆ ಜಮೀನ್ದಾರರು, ಮೇಸ್ತ್ರಿಗಳು, ಸರಕಾರಿ ಅಧಿಕಾರಿಗಳು, ಗುತ್ತಿಗೆದಾರರು ರೈತರನ್ನು ಶೋಷಿಸುವುದರ ಮೂಲಕ ತಮ್ಮ ಸ್ವಾರ್ಥವನ್ನು ಈಡೇರಿಸಿಕೊಳ್ಳುವುದು ಹಾಗೂ ಸರ್ಕಾರ ಹಣವನ್ನು ಎತ್ತಿ ಹಾಕುವುದು. ಈ ನಾಲೆಯ ಕಾಮಗಾರಿಗೆ ಒಟ್ಟು ಹೆಣ್ಣು ಗಂಡು ಸೇರಿ 500 ಜನ ಕೆಲಸಗಾರರು ಬೇಕಾಗುತ್ತದೆ. ಈ ಪ್ರಕ್ರಿಯೆಯಲ್ಲಿ ಜಮೀನ್ದಾರರು, ದಲ್ಲಾಳಿ, ಗುತ್ತಿಗೆದಾರರು ಲಾಭವನ್ನು ಪಡೆದುಕೊಳ್ಳುತ್ತಾರೆ. ದೊರೈರಾಜ್, ಮುನಿಸ್ವಾಮಿ, ಅಭಿಷೇಕಂ, ಪೊನ್ನಯ್ಯ ಹಾಗೂ ಜನಾರ್ದನ್ ಈ 5 ಒಡೆಯರು ತಮ್ಮಲ್ಲಿ ಜೀತದಾಳಾಗಿದ್ದ, ಗೇಣಿದಾರರಾಗಿದ್ದ 100 ರೈತರಂತೆ ಒಟ್ಟು 500 ರೈತರನ್ನು ನಾಲೆಯ ಕಾಮಗಾರಿಗೆ ಕಳುಹಿಸುತ್ತಾರೆ. ಇವರೇನು ಹಾಗೆ ಕಳಿಸುವುದಿಲ್ಲ. ಈ ಒಬ್ಬೊಬ್ಬರೂ ಕಂಪನಿ ಮಾಲೀಕನಿಂದ ತಿಂಗಳಿಗೆ 1,000 ರೂಪಾಯಿ ಬಾಬತ್ತು ಸಂದಾಯವಾಗಬೇಕು. ಕೆಲಸ ಮಾಡುವಾಗ ಕಲ್ಲು ಬಿದ್ದು ಕೂಲಿ ಸತ್ತರೆ ಪ್ರಾಣಕ್ಕೆ 3,000 ರೂಪಾಯಿ ಕೊಡಬೇಕು. ಆದರೆ ಈ ನಾಲೆಯಲ್ಲಿ ಕಾಮಗಾರಿಯಂತಹ ಕಷ್ಟದ ಹಾಗೂ ಅಪಾಯದ ಕೆಲಸ ಮಾಡುವ ರೈತ ಕಾರ್ಮಿಕರಿಗೆ ಕಂಪನಿ ಮಾಲೀಕ ಕೂಲಿಗೆ ಊಟ ಹಾಕಿ ಗಂಡಸರಿಗೆ ತಿಂಗಳಿಗೆ 50 ರೂಪಾಯಿ ಹಾಗೂ ಹೆಂಗಸರಿಗೆ 40 ರೂಪಾಯಿ ಕೊಡುವುದು. ಇದರಲ್ಲಿ ಕಂಪನಿಯ ಮಾಲೀಕನಿಗೆ ತಿಂಗಳಿಗೆ 1,000 ರೂಪಾಯಿ ಉಳಿತಾಯವಾಗುತ್ತದೆ. ಇನ್ನು ಕಂಪನಿ ಮಾಲೀಕ ದಲ್ಲಾಳಿ ಅಪ್ಪು ಕುಟ್ಟಿಗೆ 3,000 ಕೊಡಬೇಕು ಹಾಗೂ ದಾರಿಯಲ್ಲಿ ಕಾರ್ಮಿಕರ ಊಟಕ್ಕೆ ಎಂದು 500 ಕೊಡಬೇಕು. ಇದೆಲ್ಲವೂ ಕೂಡ ಮಾಡಿದಂತಹ ಕರಾರುಗಳಾಗಿರುತ್ತದೆ. ಹಾಗೆ ನೋಡಿದರೆ ತಿರುಗೋಡಿನ ಕೆಲ ರೈತರಿಗೆ ಈ ಕಾಮಗಾರಿ ಕೆಲಸಕ್ಕೆ ಹೋಗಲು ಕೆಲವರಿಗೆ ತುಂಬ ಸಂತೋಷವಾಗುತ್ತದೆ, ಆದರೆ ಕೆಲವರಿಗೆ ಭಯವಾಗುತ್ತದೆ. ಸಂತೋಷಗೊಂಡವರು ಊಟ, ವಸತಿ, ತಿಂಗಳಿಗೆ ಒಂದಿಷ್ಟು ಹಣ, 4 ತಿಂಗಳ ವಾಸ ಇದನ್ನು ನೆನೆದು ಮತ್ತಷ್ಟು ಸಂತೋಷಗೊಳ್ಳುತ್ತಾರೆ. ಆದರೆ ಕೆಲವರು ಜಾಗ ಯಾವುದೋ ಏನೋ, ಜನರು ಯಾರೋ ಏನೋ, ಏನು ಕೆಲಸವೋ, ಹೆಂಡತಿ ಮಕ್ಕಳೊಡನೆ ಹೋಗಿ ಅಲ್ಲಿ ಏನೋ ಅನುಭವಿಸಬೇಕು ಎಂದು ಭಯಗೊಂಡು ಬೆದರುತ್ತಾರೆ. ಆದರೆ ಬಹುಮಟ್ಟಿಗೆ ಈ ಭಯವೇ ಸತ್ಯವಾಗುತ್ತದೆ. ಸಂಕನಹಳ್ಳಿ ನಾಲೆಯ ಕಾಮಗಾರಿಗೆ ಹೋದ ಈ ಎಲ್ಲ ರೈತ ಮಕ್ಕಳು ಹೋದ ಸ್ಥಿತಿಯಲ್ಲಿ ವಾಪಸ್ ತಿರುಗಿ ಬರುವುದಿಲ್ಲ. ಕೆಲವರು ದುರಂತದ ಅಂತ್ಯವಾಗುತ್ತದೆ, ಕೆಲವರದು ದುರಂತದಲ್ಲೇ ಅಂತ್ಯವಾಗುತ್ತದೆ. ಇನ್ನು ಕೆಲವು ಗಂಡಸರು ಕುಡಿತ, ಬೀಡಿ, ಸಿಗರೇಟ್ ಸೇವನೆಯಂತಹ ದುಶ್ಚಟಕ್ಕೆ ಬೀಳುತ್ತಾರೆ. ಇನ್ನು ಕೆಲ ಹೆಂಗಸರಂತೂ ಹಾದರಕ್ಕೆ ನಿಂತು ಕೆಲ ಗಂಡಸರ ಜೊತೆಗೆ ಓಡಿ ಹೋಗುತ್ತಾರೆ. ಈ ಹಾದರದ ಶೋಷಣೆಗೆ ಕಾರಣರಾದವರು ಮೇಸ್ತ್ರಿಗಳು. ಇದಲ್ಲದೆ ಕಠಿಣ ಪರಿಶ್ರಮದ ಈ ಕಾಮಗಾರಿಯಲ್ಲಿ ಎಲ್ಲರಿಗೂ ನೋವಿನ ಅನುಭವವಾಗಿ ಯಾವಾಗ ಕೆಲಸ ಮುಗಿಸಿ ಊರು ಸೇರಿಕೊಳ್ಳುತ್ತೇವೆಯೋ ಎನ್ನುವಂತಾಗುತ್ತದೆ. ರೈತ ಕೆಲಸ ಮಾಡಿದ ಇವರಿಗೆಲ್ಲ ಗೊತ್ತಿಲ್ಲದ ಈ ಕಾಮಗಾರಿ ಕೆಲಸ ಮೊದಮೊದಲಂತೂ ಇವರಿಗೆ ತುಂಬ ಕಷ್ಟವಾಗುತ್ತದೆ. ಆದರೆ ಇರಲು ಸುವ್ಯವಸ್ಥಿತ ಮನೆಯ ಅಭಾವ, ಕೊಳಚೆ ಪ್ರದೇಶ, ಸರಿಯಾಗಿಲ್ಲದ ಊಟ, ಹೀಗೆ ಇವೆಲ್ಲದರಿಂದ ಅನೇಕ ಕಾಯಿಲೆಗೆ ಬೀಳುತ್ತಾರೆ. ಸರಿಯಾದ ವೈದ್ಯಕೀಯ ಚಿಕಿತ್ಸೆ ಇಲ್ಲದೆ ರೋಗದಿಂದ ನರಳುತ್ತಾರೆ. ಹೀಗೆ ಇಲ್ಲಿ ರೈತ ಕಾರ್ಮಿಕರು ಅನುಭವಿಸಬಾರದ ಯಾತನೆಯ ಬದುಕನ್ನು, ಶೋಷಣೆಯನ್ನು ಅನುಭವಿಸಬೇಕಾಗುತ್ತದೆ ಎಂದು ಈ ತಿರುಗೋಡಿನ ರೈತ ಮಕ್ಕಳು ಅನ್ನುವಂತಹ ಕಾದಂಬರಿಯಲ್ಲಿ ನಾವು ತಿಳಿದುಕೊಳ್ಳಬಹುದು. 2ನೇ ಪ್ರಶ್ನೆ ನೋಡಿ. ದೇಶದ ಅಭಿವೃದ್ಧಿಗೆ ಮಾರಕವಾಗಿರುವ ವ್ಯವಸ್ಥೆ, ಅವ್ಯವಸ್ಥೆಗಳನ್ನು ಕಾದಂಬರಿ ಹೇಗೆ ಧ್ವನಿಸುತ್ತದೆ ವಿಚಾರ ಮಾಡಿ. ಉತ್ತರ ನೋಡಿ. ಶೋಷಣೆಯನ್ನೇ ಮುಖ್ಯ ಗುರಿಯನ್ನಾಗಿಸಿಕೊಳ್ಳುವಂಥ ಈ ಕಿರು ಕಾದಂಬರಿ ಶೋಷಣೆಯ ಬೇರೆ ಬೇರೆ ಮುಖಗಳನ್ನು, ಹಲವು ಸ್ತರಗಳನ್ನು ಈ ಕಾದಂಬರಿಯುದ್ದಕ್ಕೂ ನಾವು ಗಮನಿಸುತ್ತೇವೆ. ಜಮೀನ್ದಾರರಿಂದ ರೈತರ ಶೋಷಣೆ,
ಗುತ್ತಿಗೆದಾರರಿಂದ ಕಾರ್ಮಿಕರ ಶೋಷಣೆ, ಪುರುಷರಿಂದ ಸ್ತ್ರೀಯರ ಶೋಷಣೆ, ಶ್ರೀಮಂತರಿಂದ ಬಡವರ ಶೋಷಣೆ, ಹೀಗೆ 10 ಹಲವು ಶೋಷಣೆಗಳನ್ನು ತನ್ನ ಒಡಲಿನಲ್ಲಿ ಹುದುಗಿಸಿಟ್ಟಿರುವಂಥ ಈ ಕಾದಂಬರಿ ತಿರುಗೋಡಿನ ರೈತ ಮಕ್ಕಳು. ಈ ಕಾದಂಬರಿಯಲ್ಲಿ ಶೋಷಣೆಯೇ ಮುಖ್ಯ ಗುರಿಯಾಗಿದೆ. ಶೋಷಣೆಯನ್ನೇ ಮುಖ್ಯ ಗುರಿಯಾಗಿ ಉಳ್ಳಂತಹ ಸಮುದಾಯ ವರ್ಗಗಳು ಇತರರನ್ನು ಶೋಷಿಸುವುದನ್ನೇ ಮುಖ್ಯ ಗುರಿಯಾಗಿಟ್ಟುಕೊಂಡಿರುವುದು, ಕೆಳವರ್ಗದವರನ್ನು, ರೈತರನ್ನು, ಕಾರ್ಮಿಕರನ್ನು ಮಿತಿಮೀರಿ ದುಡಿಸಿ ತಾವು ಮಾತ್ರ ಹಣ ಕೀರ್ತಿಗಳನ್ನು ಸಂಪಾದಿಸಿಕೊಂಡಿರುವಂಥದ್ದು, ಕಾರ್ಮಿಕರಿಗೆ ಮೂಲಭೂತ ಸೌಲಭ್ಯ ಸೌಕರ್ಯಗಳನ್ನು ನೀಡದೆ ಶೋಷಿಸುವುದು, ಯಾವುದೋ ಕೌಶಲದ ಕೆಲಸಗಳಿಗೆ ಇನ್ಯಾವುದೋ ಕೌಶಲ್ಯವುಳ್ಳವರನ್ನು ನಿಯೋಜಿಸುವುದು, ಹಣದ ಆಮಿಷವನ್ನು ತೋರಿಸಿ ಮಹಿಳೆಯರನ್ನು ಅನೈತಿಕವಾಗಿ ಶೋಷಿಸುವುದು, ಗುತ್ತಿಗೆದಾರರು, ಇಲಾಖಾ ಅಧಿಕಾರಿಗಳ, ಜನಪ್ರತಿನಿಧಿಗಳ ಹಣದ ಲಾಲಸೆಯಿಂದಾಗಿ ಕಳಪೆ ಕಾಮಗಾರಿಗಳನ್ನು ಹಮ್ಮಿಕೊಂಡು ದೇಶವನ್ನೇ ಲೂಟಿ ಮಾಡುವುದಕ್ಕೆ ಪ್ರಯತ್ನಿಸುವುದು. ಹೀಗೆ ಶೋಷಣೆಗಳ ಹಲವು ಮುಖಗಳನ್ನು ಈ ಕಾದಂಬರಿಯುದ್ದಕ್ಕೂ ನಾವು ನೋಡಬಹುದು. ರೈತ ದೇಶದ ಬೆನ್ನೆಲುಬು ಎಂಬ ಮಾತು ನಿರಂತರ ಕೇಳಿಬರುತ್ತಿದ್ದರೂ ಅದಕ್ಕೆ ನಿರಂತರ ಅಷ್ಟೇ ಅಪಚಾರ ನಡೆಯುತ್ತಲೇ ಇರುವುದು ಕೂಡ ವಾಸ್ತವಿಕ ಸತ್ಯ. ರೈತರ ಮೇಲಿನ ಶೋಷಣೆ ಹಲವು ವಿಧಗಳಲ್ಲಿ, ಹಲವು ಸ್ತರಗಳಲ್ಲಿ ನಡೆಯುತ್ತಲೇ ಇದೆ. ರೈತರ ಕೌಶಲ್ಯಕ್ಕೆ, ಪರಿಣತಿಗೆ, ಶ್ರಮಕ್ಕೆ ಯುಕ್ತ ಪ್ರತಿಫಲ ಸಿಗುತ್ತಾ ಇಲ್ಲ. ರೈತ ಮಕ್ಕಳ ಮೇಲಿನ ಹಲವು ರೀತಿಯ ಶೋಷಣೆ, ದಬ್ಬಾಳಿಕೆಗಳನ್ನು ಈ ಕಿರು ಕಾದಂಬರಿ ದಾಖಲಿಸುತ್ತದೆ. ಅಭಿವೃದ್ಧಿಯ ಹೆಸರಿನಲ್ಲಿ ಬೇಜವಾಬ್ದಾರಿಯಿಂದ ವರ್ತಿಸುತ್ತಾ ಹಣ ಸಂಪಾದನೆಗೆ ಇಳಿಯುವ ಜನಪ್ರತಿನಿಧಿಗಳು, ಕಾರ್ಮಿಕರ ಹಿತರಕ್ಷಣೆಯ ಹೊಣೆ ಹೊರದೆ ಕಡಿಮೆ ಕೂಲಿಯಲ್ಲಿ ಹೆಚ್ಚು ದುಡಿಸಿಕೊಳ್ಳುತ್ತಾ ಶೋಷಿಸುವ ಗುತ್ತಿಗೆದಾರರು ಹಾಗೂ ಇಲಾಖೆಯ ಅಧಿಕಾರಿಗಳು ಮತ್ತು ಅವರ ನಡುವಿನ ಕೊಡುಕೊಳ್ಳುವಿಕೆಯ ದಂಧೆ, ಒಂದು ನಿಗದಿತ ಕೌಶಲಯುಕ್ತ ಕೆಲಸಕ್ಕೆ ಕೌಶಲವೇ ಇಲ್ಲದ ಅಥವಾ ಅನ್ಯ ಕೌಶಲಯುಕ್ತ ಜನರನ್ನು ಕಾರ್ಮಿಕರನ್ನಾಗಿ ದುಡಿಸಿಕೊಳ್ಳುವ ವರ್ಗ, ಕಾರ್ಮಿಕರ ಮುಗ್ಧತೆ, ಅಸಹಾಯಕತೆ, ಅನಕ್ಷರತೆಗಳನ್ನೇ ಗುರಿಯಾಗಿ ಇಟ್ಟುಕೊಂಡು ಅವರನ್ನು ಬೇರೆ ಬೇರೆ ರೀತಿಯ ದಂಧೆಗಳಲ್ಲಿ ತೊಡಗಿಸಿ ಅವರಿಗೆ ದುಶ್ಚಟಗಳನ್ನು ಹಚ್ಚಿ ಬಗೆ ಬಗೆಯ ಆಸೆಗಳನ್ನು ತೋರಿಸಿ ಅವರ ಅಮಾಯಕತೆಯನ್ನು ದುರುಪಯೋಗಪಡಿಸಿಕೊಂಡು ಹಣ ಸಂಪಾದಿಸಿಕೊಳ್ಳುವಂಥ ಅಮಾನುಷ ವರ್ಗ, ತಮ್ಮ ಜಮೀನಿನಲ್ಲಿ ಒಕ್ಕಲು ಮಕ್ಕಳಾಗಿ ದುಡಿಯುತ್ತಿರುವ ರೈತ ಮಕ್ಕಳನ್ನು ತಮಗೆ ದೊರೆಯಬಹುದಾದ ಲಾಭಕ್ಕಾಗಿ ನಿರ್ದಾಕ್ಷಿಣ್ಯವಾಗಿ ನಾಲೆಯನ್ನು ಕಟ್ಟಲು ಕಳುಹಿಸಿಕೊಡುವ ಅಲ್ಪತನದ ಜಮೀನ್ದಾರ ವರ್ಗ, ಬೇಸಾಯದ ಕೆಲಸ ಮಾತ್ರ ಬಲ್ಲವರನ್ನು ಬೇಸಾಯಕ್ಕೆ ಹೊರತಾದ ಕೆಲಸಗಳಿಗೆ ಒತ್ತಾಯಪೂರ್ವಕವಾಗಿ ದುಡಿಸಿಕೊಳ್ಳುವಂತಹ ಗುತ್ತಿಗೆದಾರ ವರ್ಗ, ಕಾರ್ಮಿಕರ ಊಟೋಪಚಾರ, ವಸತಿ ಸೌಕರ್ಯ, ಮೂಲಭೂತ ಸೌಕರ್ಯ, ವೈದ್ಯಕೀಯ ಸವಲತ್ತುಗಳಿಗೆ ಯಾವ ಕಾಳಜಿಯನ್ನೂ ಕೂಡ ವಹಿಸದೆ ಜಾನುವಾರುಗಳಂತೆ ನಡೆಸಿಕೊಳ್ಳುವ ವ್ಯವಸ್ಥಾಪಕ ವರ್ಗ, ಗುತ್ತಿಗೆದಾರ ವ್ಯವಸ್ಥಾಪಕರೊಂದಿಗೆ ಶಾಮೀಲಾಗಿ ಹಣದಾಸೆಯಿಂದ ಸಮರ್ಪಕ ಚಿಕಿತ್ಸೆ ನೀಡದೆ ಉಪಚರಿಸದೆ ಸಾವಿಗೂ ಕಾರಣವಾಗುವಂತಹ ಗುತ್ತಿಗೆದಾರರ ಅನೈತಿಕ ದಂಧೆಗಳಲ್ಲಿ ಕೈಜೋಡಿಸುವ ವೈದ್ಯರು, ತಮ್ಮ ತೀಟೆಗಾಗಿ ಅಮಾಯಕ ಹೆಣ್ಣು ಮಕ್ಕಳನ್ನು ದಾರಿ ತಪ್ಪಿಸುವ ಕಾಮುಕ ವರ್ಗ, ಕಾರ್ಮಿಕರಿಗೆ ಇನ್ನಿಲ್ಲದ ದುಶ್ಚಟಗಳನ್ನು ಹಚ್ಚಿಸಿ ಹಣ ಕೀಳುವಂತಹ ವ್ಯಾಪಾರಿ ವರ್ಗ, ಕೇವಲ ತೋರಿಕೆಗಾಗಿ ಕಾರ್ಮಿಕರ ಸೌಲಭ್ಯಗಳ ಬಗ್ಗೆ ವಿಚಾರಿಸುತ್ತಾ ಗುತ್ತಿಗೆದಾರರನ್ನು, ಮ್ಯಾನೇಜರ್ನನ್ನು ತನ್ನ ಸ್ವಾರ್ಥವನ್ನು ತೀರಿಸಿಕೊಳ್ಳುವ ಕಾರ್ಮಿಕ ಮುಖಂಡ, ಬರಿಗೈಯಲ್ಲಿ ಬಂದ ರೈತ ಮಕ್ಕಳು ನಾಲೆಯ ನಿರ್ಮಾಣದಲ್ಲಿ 4 ತಿಂಗಳ ಕಾಲ ದುಡಿದು ಬರಿಗೈಯಲ್ಲಿಯೇ ಅನಾಮಧೇಯವಾಗಿ ಅತಿ ಬಡವರಾಗಿ ಹಿಂತಿರುಗುವ ದಾರುಣ ಪ್ರಸಂಗ, ಹೀಗೆ 10 ಹಲವು ವೈಪರೀತ್ಯಗಳನ್ನು, ಅಮಾನುಷ ಘಟನೆಗಳನ್ನು, ಸಮಾಜ ಹಾಗೂ ದೇಶದ್ರೋಹದ ಘಟನೆಗಳನ್ನು, ಮೋಸ ವಂಚನೆಗಳ ಪ್ರಕರಣಗಳನ್ನು ಈ ಕಾದಂಬರಿ ತನ್ನ ಒಡಲಿನಲ್ಲಿ ಹುದುಗಿಸಿಕೊಂಡಿದೆ. ಆಧುನಿಕತೆಯ ಗಾಳಿ ಬೀಸುತ್ತಿದ್ದರೂ ಸರ್ಕಾರ ಕಾರ್ಮಿಕರ ಹಾಗೂ ರೈತರ ಹಿತರಕ್ಷಣೆಗೆ 10 ಹಲವು ಕಾನೂನು ಕ್ರಮಗಳನ್ನು ಜರುಗಿಸುತ್ತಿದ್ದರೂ ಶೋಷಣೆ ನಿರಂತರವಾಗಿ ನಡೆಯುತ್ತಲೇ ಇರುವುದನ್ನು ಕಾದಂಬರಿ ಉಲ್ಲೇಖಿಸುತ್ತದೆ.
ಬಡವರ ಅನಕ್ಷರತೆ, ಮೌಢ್ಯ, ಮುಗ್ಧತೆ, ಅಸಹಾಯಕತೆಗಳನ್ನು ಬಂಡವಾಳವನ್ನಾಗಿಸುವ ಜಮೀನ್ದಾರರು, ಗುತ್ತಿಗೆದಾರರ ಜೊತೆಗೆ ಎದುರಲ್ಲಿ ಸಿಕ್ಕದೆ ಹಿಂದಿನಿಂದ ತಪ್ಪದೆ ವ್ಯವಹರಿಸುವ ಬೇರೆ ಬೇರೆ ಇಲಾಖಾ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳು ಶೋಷಣೆಯ ಹಲವು ದಾರಿಗಳನ್ನು, ಮುಖಗಳನ್ನು ಪ್ರತಿನಿಧಿಸುವುದನ್ನು ನಾವು ಕಾಣಬಹುದು. ದೇಶದ ಅಭಿವೃದ್ಧಿಯ ಬಗ್ಗೆ ಕನಸು ಹೊಸೆಯುತ್ತಾ ವೇದಿಕೆಯಲ್ಲಿ ನಿಂತು ಹಲವು ರೀತಿಯ ರಂಗಿನ ಮಾತನ್ನಾಡಿ ಜನಮನವನ್ನು ರಂಜಿಸುವ ಜನಪ್ರತಿನಿಧಿಗಳು, ಕಾರ್ಮಿಕರನ್ನು ವಿವಿಧ ರೀತಿಯಲ್ಲಿ ದುಡಿಸಿಕೊಂಡು ತಾವು ಲಾಭ ಹೊಡೆಯುವ ಜಮೀನ್ದಾರರು, ಇವರ ಜೊತೆ ಕೈಜೋಡಿಸಿಕೊಂಡು ಕಮಿಷನ್ ಆಸೆಯಿಂದ ಗುತ್ತಿಗೆದಾರರು ಹಾಗೂ ಜಮೀನ್ದಾರರ ನಡುವೆ ಮಧ್ಯವರ್ತಿಗಳಾಗಿ ವರ್ತಿಸುವ ದಲ್ಲಾಳಿಗಳು, ಅಮಾಯಕ ಹೆಣ್ಣು ಮಕ್ಕಳನ್ನು ಬೇರೆ ಬೇರೆ ರೀತಿಯಲ್ಲಿ ವಂಚಿಸಿ ತಮ್ಮ ತೀಟೆಗಳನ್ನು ತೀರಿಸಿಕೊಳ್ಳುತ್ತಾ ದಾರಿ ತಪ್ಪಿಸುವ ಕಾಮುಕ ವರ್ಗ, ಹೀಗೆ ಒಂದಲ್ಲ ಒಂದು ರೀತಿಯಲ್ಲಿ ಸಮಾಜ ದ್ರೋಹ, ದೇಶದ್ರೋಹದಂಥ ಚಟುವಟಿಕೆಗಳಲ್ಲಿ ಪಾಲ್ಗೊಳ್ಳುವುದನ್ನು ಕಾಣಬಹುದು. ಇವರಿಗೆ, ಇವರ ದುರ್ವ್ಯವಹಾರಗಳಿಗೆ ಯಾವ ಕಾನೂನು ಕೂಡ ತೊಡಕಾಗದೇ ಇರುವುದನ್ನು, ಶೋಷಣೆ ಹಲವು ಹಂತಗಳಲ್ಲಿ ಹಲವು ರೀತಿಗಳಲ್ಲಿ ಬೆಳೆಯಲು ಕಾರಣವಾಗುವುದನ್ನು ಈ ಕಾದಂಬರಿ ದಾಖಲಿಸುತ್ತದೆ. ಪ್ರಶ್ನೆ ನೋಡಿ, ವೈದ್ಯರ ಗುತ್ತಿಗೆದಾರರೊಂದಿಗಿನ ಹೊಂದಾಣಿಕೆ ಹಾಗೂ ಅದರಿಂದ ಉಂಟಾದ ಅವ್ಯವಸ್ಥೆಗಳನ್ನು ಪರಿಶೀಲಿಸಿರಿ. ಉತ್ತರ ನೋಡಿ, ಒಮ್ಮೆ ಕಂಪನಿಯ ಮ್ಯಾನೇಜರ್ ಮಾಲೀಕರೊಡನೆ ನಗರದ ಸರ್ಕಾರಿ ಆಸ್ಪತ್ರೆಗೆ ಬರುತ್ತಾನೆ. ವೈದ್ಯರು ಮಾಲೀಕರನ್ನು ತುಂಬ ಗೆಲುವಿನಿಂದ ಬರಮಾಡಿಕೊಳ್ಳುತ್ತಾನೆ. ಸಾಹುಕಾರರು ಏನು ಇಷ್ಟು ದೂರ ಬಂದಿರುವುದು ಎಂದು ವಿನಯ ತೋರುತ್ತಾರೆ. ಒಂದು ವಿಷಯವಿದೆ, ಸ್ವಲ್ಪ ಪ್ರೈವೇಟ್ ಎನ್ನುತ್ತಾರೆ ಮಾಲೀಕರು. ವೈದ್ಯರು ನೇರವಾಗಿ ಮಾಲೀಕರನ್ನು ಒಳಗಿನ ಕೋಣೆಗೆ ಕರೆದೊಯ್ಯುತ್ತಾರೆ. ಮ್ಯಾನೇಜರ್ ಕೂಡ ಮಾಲೀಕರನ್ನು ಹಿಂಬಾಲಿಸಿದಾಗ ವೈದ್ಯರಿಗೆ ಒಂದು ರೀತಿಯಲ್ಲಿ ಕಸಿವಿಸಿ ಆಗುತ್ತದೆ. ನೀವು ಹೊರಗಿರಿ ಎಂದು ಹೇಳಲು ಬಾಯಿ ತೆರೆದರೂ ಕೂಡ ಮೌನವಾಗಿ ಬಿಡುತ್ತಾರೆ. ಮ್ಯಾನೇಜರೇ ಬಾಗಿಲು ಹಾಕುತ್ತಾರೆ. ಇದ್ದ ಒಂದು ಕುರ್ಚಿಯ ಮೇಲೆ ಮಾಲೀಕರು ಕೂರುತ್ತಾರೆ. ವೈದ್ಯರು ಕೈಕಟ್ಟಿ ನಿಲ್ಲುತ್ತಾರೆ. ಏನಿಲ್ಲ ಡಾಕ್ಟರ್, ನಮ್ಮ ಲೇಬರರ್ಸ್ ಬಗ್ಗೆ ನಿಮಗೆ ಹೇಳೋಣ ಅಂತ ಬಂದೆ ನೋಡಿ. ಕೆಲಸ ಆಗಬೇಕು ಅಂತ 100 ಮೈಲು ದೂರದಿಂದ ಆ ಜನರನ್ನು ಕರೆದು ತಂದೆ. ಅವರು ದರಿದ್ರ ಮಕ್ಕಳು, ಕೊಳಕು, ಗಲೀಜು, ಏನೇನೋ ಕಾಯಿಲೆ ಅವಕ್ಕೆ. ನಾವೇ ಊಟ ಬೇಯಿಸಿ ಹಾಕ್ತಿದ್ದೀವಿ. ಹೊರಗೆ ಏನೇನೋ ತಿನ್ನುತ್ತಾರೆ. ಸೊಗಸಾಗಿ ಮನೆಗಳನ್ನು ಕೂಡ ಕಟ್ಟಿಸಿಕೊಟ್ಟಿದ್ದೇನೆ. ಅದನ್ನು ನರಕ ಮಾಡಿ ಹಾಕಿದ್ದಾರೆ. ನಾನು ಈಗ ಯಾಕೆ ಬಂದೆ ಅಂದರೆ, ವಾರದಲ್ಲಿ ಒಂದು ದಿನ ನಮ್ಮ ಲೇಬರ್ಸನ್ನು ಇಲ್ಲಿಗೆ ಲಾರಿಯಲ್ಲಿ ತುಂಬಿಸಿ ಕಳಿಸ್ತೀನಿ. ನೀವು ನೋಡಿ ಔಷಧಿ ಕೊಡಬೇಕು. ತಿಂಗಳಿಗೆ ಇಷ್ಟು ಅಂತ ನಾವು ಕಂಪನಿಯಿಂದ ಕೊಡ್ತೀವಿ ಎಂದು ಮಾಲೀಕರು ತಾವು ಬಂದ ಕಾರಣವನ್ನು ಹೇಳುತ್ತಾರೆ. ವೈದ್ಯರು ಒಪ್ಪಿಕೊಳ್ಳುತ್ತಾರೆ. ಕಂಪನಿಯೇ ಕೆಲಸ ಮಾಡಿಸಿಕೊಳ್ಳುತ್ತೆ. ಕೂಲಿಯವರನ್ನು ಚೆನ್ನಾಗಿ ನೋಡಿಕೊಳ್ಳೋದಿಲ್ಲ ಅನ್ನೋ ಕೆಟ್ಟ ಹೆಸರು ಬರಬಾರ್ದು ಅಂತ ಅಷ್ಟೇ ಎಂದು ಇನ್ನೊಂದು ಮಾತನ್ನು ಕೂಡ ಸೇರಿಸುತ್ತಾರೆ ಮಾಲೀಕರು. ಎಷ್ಟು ಜನ ಕಾಂಟ್ರಾಕ್ಟರ್ಗಳು ಹೀಗೆ ಇರ್ತಾರೆ ಹೇಳಿ? ನಿಮ್ಮ ಮಾತು ಕೇಳಿ ನನಗಂತೂ ಸಂತೋಷ ಆಯಿತು. ಪ್ರತಿ ಶನಿವಾರ ನಿಮ್ಮ ಜನ ಬರಲಿ, ನಾನು ನೋಡ್ಕೊಳ್ತೇನೆ. ಎಮರ್ಜೆನ್ಸಿ ಕೇಸ್ ಇದ್ದರೆ ಯಾವಾಗಲೂ ನಾನು ಸಿದ್ಧ ಎನ್ನುತ್ತಾರೆ ವೈದ್ಯರು. ಮಾಲೀಕರು ಮ್ಯಾನೇಜರ್ನತ್ತ ತಿರುಗಿ ನೋಡಿದಾಗ ಆತ ಒಂದು ಕವರನ್ನು ವೈದ್ಯರ ಕಡೆಗೆ ರವಾನಿಸ್ತಾನೆ. ಮಾಲೀಕರು ಕೈ ಮುಗಿಯುತ್ತಿರಲು ವೈದ್ಯರು ಬಾಗಿಲು ತೆರೆದು ಕೈಕಟ್ಟಿ ನಿಲ್ಲುತ್ತಾರೆ. ಇದು ಅವರಿಬ್ಬರ ವೈದ್ಯರು ಮತ್ತು ಗುತ್ತಿಗೆದಾರರೊಂದಿಗಿನ ಹೊಂದಾಣಿಕೆ. ಈ ಹೊಂದಾಣಿಕೆಯ ಅವ್ಯವಸ್ಥೆಗಳು ಏನೆಂದರೆ, ಕಂಪನಿ ಚೆನ್ನಾಗಿ ಕೆಲಸ ಮಾಡಿದುದನ್ನು ಈ ಹೊಂದಾಣಿಕೆಯಿಂದ ಮುಚ್ಚಿಕೊಳ್ಳಲು ಮಾಡದೇ ಇದ್ದುದನ್ನು ಈ ಹೊಂದಾಣಿಕೆಯಿಂದ ಮುಚ್ಚಿಕೊಳ್ಳಲು ಸಾಧ್ಯವಾಗುತ್ತದೆ. ಕೆಟ್ಟ ಹೆಸರು ಬರದಂತೆ ನೋಡಿಕೊಂಡಂತಾಗುತ್ತದೆ. ಇನ್ನು ಅಪಘಾತವಾಗಿ ಪರಿಹಾರ ಧನ ಕೊಡಬೇಕಾಗಿ ಬಂದಾಗ ವೈದ್ಯರಿಂದ ಇದು ಅಪಘಾತ ಅಲ್ಲ ಎಂದು ಡಾಕ್ಟರ್ ಸರ್ಟಿಫಿಕೇಟ್ ಪಡೆದು ಪರಿಹಾರ ಧನವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗುತ್ತದೆ. ಇದಲ್ಲದೆ ಕೂಲಿಕಾರರಿಗೆ ಹಾಕುವ ಊಟಕ್ಕೆ ಕೆಟ್ಟ ಜೋಳ, ರಾಗಿ ಕೊಂಡು ಹಣವನ್ನು ಉಳಿಸಲು ಸಾಧ್ಯವಾಗುತ್ತದೆ. ಅಲ್ಲದೆ ಇದರಿಂದ ಬಂದ ರೋಗಕ್ಕೆ ಕೂಲಿಕಾರರ ಗಲೀಜು ಕೊಳಕೆ ಕಾರಣ ಎಂದು ಮುಚ್ಚಿ ಹಾಕಲಾಗುತ್ತದೆ. ಮೇಲ್ನೋಟಕ್ಕೆ ತಾವೇ ತೋರಿಸಿ ಉಪಕಾರ ಮಾಡಿದಂತೆಯೂ ಆಗುತ್ತದೆ. ಇವೆಲ್ಲವೂ ಕೂಡ ಹೊಂದಾಣಿಕೆ ಮಾಡಿಕೊಳ್ಳುವುದರ ಪ್ರಯೋಜನಗಳು, ಹಾಗೆ ಅದರ ಅವ್ಯವಸ್ಥೆಗಳು. ಮುಂದಿನ ಪ್ರಶ್ನೆ ನೋಡಿ, 3 ಪ್ರಶ್ನೆಗಳಿವೆ. ಕಾರ್ಮಿಕ ನಾಯಕ ನಂಬೂದಿರಿಯ ಕಾರ್ಯವೈಖರಿಯನ್ನು ಪರಿಶೀಲಿಸಿ
ಎರಡನೇ ಪ್ರಶ್ನೆ, ನಂಬೂದರಿ ಕಾರ್ಮಿಕ ನಾಯಕತ್ವವನ್ನು ತನ್ನ ಸ್ವಾರ್ಥಕ್ಕಾಗಿ ಬಳಸಿಕೊಳ್ಳುವ ಬಗೆಯನ್ನು ಬಣ್ಣಿಸಿ ಅಥವಾ ವಿವರಿಸಿ. ಮೂರನೇ ಪ್ರಶ್ನೆ, ನಂಬೂದರಿ ಕಾರ್ಮಿಕ ನಾಯಕತ್ವವನ್ನು ತನ್ನ ಸ್ವಾರ್ಥದ ಪರಮಾಸ್ತ್ರವನ್ನಾಗಿ ಬಳಸಿಕೊಳ್ಳುವುದು ಹೇಗೆ, ವಿವೇಚಿಸಿರಿ. ಈ ನಂಬೂದರಿ ಅನ್ನುವಂತಹ ಪಾತ್ರದ ಕುರಿತು ಈ 3 ಪ್ರಶ್ನೆಗಳನ್ನು ಕೇಳಿದಾಗ ಮುಂದಿನ ಉತ್ತರವನ್ನು ಬರೆಯಿರಿ ನೋಡಿ. ಉತ್ತರ ನೋಡಿ. ತಿರುಗೋಡಿನ ರೈತ ಮಕ್ಕಳು ಅನ್ನುವಂತಹ ಕಿರು ಕಾದಂಬರಿಯಲ್ಲಿ ಡಿಸೋಜ ಅವರು ತಿರುಗೋಡಿನ ಶೋಷಿತ ರೈತ ವರ್ಗವನ್ನು ಬಿಟ್ಟರೆ ಉಳಿದವರೆಲ್ಲರೂ ಕೂಡ ತಮ್ಮ ಸ್ವಾರ್ಥವನ್ನು ಈಡೇರಿಸಿಕೊಳ್ಳುವಂಥವರೇ. ಇದಕ್ಕೆ ಕಾರ್ಮಿಕ ನಾಯಕ ನಂಬೂದರಿಯ ವ್ಯಕ್ತಿತ್ವ ಅಥವಾ ಪಾತ್ರವೂ ಕೂಡ ಹೊರತಾಗಿಲ್ಲ. ಈತ ತನ್ನ ಕಾರ್ಮಿಕ ನಾಯಕತ್ವವನ್ನು ತನ್ನ ಸ್ವಾರ್ಥಪರತೆಗೆ ಬಳಸಿಕೊಳ್ಳುವುದನ್ನು ನಾವು ಗಮನಿಸಬಹುದು. ಮೊದಲಿಗೆ ನಾವು ಆತನೊಬ್ಬ ಉತ್ತಮ ಕಾರ್ಮಿಕ ನಾಯಕ ಎಂದು ಭಾವಿಸುತ್ತೇವೆ. ಯಾಕೆಂದರೆ ಆತ ಮೊದಲಿಗೆ ವರ್ತಿಸುವುದು, ಹಾಗೆ ಎಲ್ಲರೊಂದಿಗೂ ಕೂಡ ತುಂಬ ಚೆನ್ನಾಗಿ ವ್ಯವಹರಿಸುವುದನ್ನು, ಮಾತನಾಡುವುದನ್ನು ನಾವು ಗಮನಿಸ್ತೇವೆ. ಆದರೆ ಕಂಪನಿಯ ಮ್ಯಾನೇಜರ್ ಬಂದ ಸಮಯದಲ್ಲಿ ಆತ ತೂರಾಡುತ್ತಾ ಬರುವುದನ್ನು ತಿಳಿದಾಗ ಆತನ ಬಗ್ಗೆ ಮೂಡಿದ ಒಂದಿಷ್ಟು ಸಂಶಯದ ಭಾವನೆ, ಆತ ನಿಮ್ಮ ದಾರಿ ಕಾಯ್ತಿದ್ದೇ ಬನ್ನಿ ಒಳಗೆ ಎಂದಾಗ ಆತ ತನ್ನ ಕಾರ್ಮಿಕ ನಾಯಕತ್ವವನ್ನು ಸಮರ್ಥವಾಗಿ ಬಳಸಿಕೊಳ್ಳುವ ಸ್ವಾರ್ಥಪರ ವ್ಯಕ್ತಿ ಎನ್ನುವುದು ಸ್ಪಷ್ಟವಾಗುತ್ತದೆ. ಆತನ ಕಾರ್ಮಿಕ ನಾಯಕತ್ವದ ಕಾರ್ಯವೈಖರಿಯೇ ಸ್ವಾರ್ಥದ್ದು ಎನ್ನುವುದು ತಿಳಿಯಬಹುದು. ಕಾರ್ಮಿಕ ನಾಯಕ ನಂಬೂದಿರಿ ಯಾವುದೋ ಒಂದು ಕೆಲಸದ ಮೇಲೆ ನಗರಕ್ಕೆ ಬಂದವನು ಕೆಲಸ ಮುಗಿಸಿ ಬಸ್ಸಿಗಾಗಿ ಕಾಯುತ್ತಾ ನಿಂತಿದ್ದ. ಆ ರಸ್ತೆಯ ಬದಿಯಲ್ಲಿದ್ದ ಹಿಟ್ಟಿನ ಗಿರಣಿಯ ಎದುರು ಕೆಂಪು ಲಾರಿ ನಿಂತಿದ್ದು, ಆ ಲಾರಿಯಲ್ಲಿ ಹಿಟ್ಟಿನ ಚೀಲಗಳನ್ನು ಏರಿಸ್ತಾ ಇದ್ರು. ಇದನ್ನು ಕಂಡು ಕಾರ್ಮಿಕ ನಾಯಕ ನಂಬೂದಿರಿಗೆ ಇಷ್ಟು ಚೀಲಗಳು ಎಲ್ಲಿಗೆ ಹೋಗುತ್ತವೆ ಎಂದು ಆಶ್ಚರ್ಯವಾಗುತ್ತದೆ. ಆತ ಕುತೂಹಲ ತಾಳಲಾರದೆ ಮಗ್ಗುಲಲ್ಲಿ ನಿಂತವರನ್ನು ಕೇಳುತ್ತಾರೆ. ಆಗ ಅವರು, ಅಯ್ಯೋ ಅದೊಂದು ಕರ್ಮಕಾಂಡ. ಸಂಕನಹಳ್ಳಿ ನಾಲೆ ಕಟ್ಟೋದಕ್ಕೆ ಅಂತ ಸುಮಾರು 500 ಜನ ಕೂಲಿಗಳನ್ನು ಹಿಡಿದುಕೊಂಡು ಬಂದಿದ್ದಾರಲ್ಲ, ಅವರಿಗೆ ಈ ಹಿಟ್ಟು, ಮುಗ್ಗಿದ ಜೋಳ, ಕೆಟ್ಟು ಹೋಗಿರೋ ರಾಗಿ ಅಲ್ಲಿ ಅಂಗಡಿಯಲ್ಲಿ ಕೊಳ್ಳೋದು, ಹಾಗೇನೇ ಮಿಲ್ಲು ಮಾಡಿಸೋದು, ಕಲ್ಲು ಮಣ್ಣು ಆರಿಸೋದಿಲ್ಲ, ಕೇರಿಸೋದಿಲ್ಲ. ದಿನ ಅವರಿಗೆ 2 ಮುದ್ದೆ, 4 ರೊಟ್ಟಿ, ಒಣಗಿರೋ ಕೊಳೆತಿರೋ ತರಕಾರಿ ಹಾಕಿದ ಸಾರು, ಈ ಜನಕ್ಕೆ ವಾಂತಿ ಭೇದಿ ದಿನಾ ತಪ್ಪಿದ್ದಲ್ಲ ಎಂದು ಇದ್ದ ಸಂಗತಿಯನ್ನು ಹೇಳುತ್ತಾರೆ. ಕಾರ್ಮಿಕ ನಾಯಕ ನಂಬೂದಿರಿ ಇದನ್ನೇ ತನ್ನ ಸ್ವಾರ್ಥಪರತೆಯ ಬಂಡವಾಳವನ್ನು ಮಾಡಿಕೊಳ್ಳುತ್ತಾನೆ. ಒಂದಿಷ್ಟು ನಾಲೆಯ ಕ್ಯಾಂಪುಗಳಲ್ಲಿ ಸುತ್ತಾಡಿ ಬಂದು ಕಾರ್ಮಿಕ ನಾಯಕನ ಪೋಸ್ ಕೊಟ್ಟು ವಿಷಯ ಸಂಪಾದಿಸಿ ಬಿಟ್ಟರೆ ಕಂಪನಿ ಮಾಲೀಕರನ್ನು, ಅವರಿಗೆ ಶಾಮೀಲಾಗಿದ್ದವರನ್ನು ಅಂಜಿಸಿ ತನಗೆ ಬೇಕಾದ ಸೌಲಭ್ಯವನ್ನು ಪಡೆಯಲು ಸಾಧ್ಯವಾಗುತ್ತದೆ ಎಂದು ಆತ ಲೆಕ್ಕಾಚಾರ ಹಾಕುತ್ತಾನೆ. ಹಾಗೆ ಸಿಕ್ಕ ಲಾರಿಯೊಂದನ್ನು ಏರಿ ಕ್ಯಾಂಪ್ಗೆ ಬಂದ ನಂಬೂದಿರಿ 4 ಕ್ಯಾಂಪ್ಗಳನ್ನು ಸುತ್ತಿ ಅಲ್ಲೆಲ್ಲ ಊಟದ, ವೈದ್ಯಕೀಯ, ಅನಾರೋಗ್ಯಕರ ಪ್ರದೇಶದ ಮಾಹಿತಿಯನ್ನು ತಿಳಿದು ಸರ್ಕಾರಿ ಕಚೇರಿಗೆ ಬಂದು ಚೀಫ್ ಇಂಜಿನಿಯರ್ ಚಂದ್ರಶೇಖರನ್ನು ಕಂಡು ದಬಾಯಿಸುತ್ತಾನೆ. ಸಂಕನಹಳ್ಳಿ ನಾಲೆಯಲ್ಲಿ ಕೆಲಸ ಮಾಡೋ ಕೂಲಿಗಳನ್ನು ಸರ್ಕಾರ, ಸಾಹುಕಾರ ಪೂರ್ತಿ ಕೈಬಿಟ್ಟಿದ್ದಾರೆ ಸರ್. ಈ ಪರಿಸ್ಥಿತಿ ಸರಿಹೋಗದಿದ್ದರೆ ನಾನು ಮುಂದಿನ ಕ್ರಮ ತೆಗೆದುಕೊಳ್ಳಬೇಕಾಗುತ್ತದೆ ಎಂಬ ನಂಬೂದಿರಿಯ ಮಾತಿಗೆ ಇದೇನು ಗ್ರಹಚಾರ ಬಂತಪ್ಪ ಎಂದು ತಬ್ಬಿಬ್ಬಾದ ಚಂದ್ರಶೇಖರನ್, ಅಗ್ರಿಮೆಂಟ್ ಪ್ರಕಾರ ಕಂಪನಿ ಮಾಲೀಕರು ಕೂಲಿಕಾರರಿಗೆ ಎಲ್ಲ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ ಎಂದು ಮನವರಿಕೆ ಮಾಡುತ್ತಾರೆ. ಅದು ಯಾವುದೂ ಅನುಕೂಲವಿಲ್ಲವೆಂದು ಮತ್ತೆ ದಬಾಯಿಸಿದ ನಂಬೂದಿರಿ, ನಾಳೆ ನಾನು ಲೇಬರ್ ಮಿನಿಸ್ಟ್ರಿಗೆ ಬರ್ತೀನಿ, ಕಮಿಷನರ್ಗೆ ಬರೀತೀನಿ, ಫೋಟೋ ತೆಗೆದು ಕಳಿಸ್ತೀನಿ, ನಿಮಗೆ ಮತ್ತು 8 ದಿನ ಟೈಮ್ ಕೊಡ್ತೇನೆ, ಅನಂತರ ಮುಂದಿನ ಕೆಲಸ ಎಂದು ಗುಡುಗುತ್ತಾನೆ. ಇಷ್ಟು ಗುಡುಗಿದ ಇದೇ ಕಾರ್ಮಿಕ ನಾಯಕ ಕಂಪನಿಯ ಮಾಲೀಕ ತನ್ನ ಮ್ಯಾನೇಜರ್ನ ಮೂಲಕ ಚರ್ಮದ ಚೀಲವನ್ನು ಕಳಿಸಿಕೊಟ್ಟ ಮಾತ್ರಕ್ಕೆ ಬಾಲ ಅಲ್ಲಾಡಿಸುವ ಅವರ ನಾಯಿಯಾಗುತ್ತಾನೆ. ಇದೇ ನಂಬೂದಿರಿಯ ಕಾರ್ಯವೈಖರಿ. ದಿನ ಪ್ರಶ್ನೆ, ನಾಲೆಯ ನಿರ್ಮಾಣ ಕಾರ್ಯದುದ್ದಕ್ಕೂ ಕಾರ್ಮಿಕರು ಎದುರಿಸಿದ ಸಮಸ್ಯೆಗಳು ಏನು? ಹಾಗೆ ಇನ್ನೊಂದು ಪ್ರಶ್ನೆ, ಸಂಕನಹಳ್ಳಿ ನಾಲೆಯ ಕಾಮಗಾರಿಯಲ್ಲಿ ತಿರುಗೋಡಿನ ರೈತರು ಅನುಭವಿಸಿದ ಸಮಸ್ಯೆಗಳನ್ನು ಕುರಿತು ವಿವರಿಸಿರಿ. ಉತ್ತರ ನೋಡಿ. ನಾಲೆಯ ನಿರ್ಮಾಣ ಕಾರ್ಯದುದ್ದಕ್ಕೂ ಕಾರ್ಮಿಕರು ಎದುರಿಸಿದಂತಹ ಸಮಸ್ಯೆಗಳು ಹಲವಾರು. ಅವೆಲ್ಲ ಪ್ರಾಣಾಂತಿಕವಾದ ತೀರಾ ಗಂಭೀರ ಸಮಸ್ಯೆಗಳೇ ಅಥವಾ ದುರಂತ ಸಮಸ್ಯೆಗಳೇ. ಮೂಲತಃ ತಿರುಗೋಡಿನ ರೈತ ಮಕ್ಕಳು ನಾಲೆಯ ಕಾಮಗಾರಿಯಂತಹ ಕಾರ್ಮಿಕ ಕೆಲಸಗಳನ್ನು ಮಾಡಿದವರಲ್ಲ, ರೈತಾಪಿ ಕಾರ್ಮಿಕ ಕೆಲಸಗಳನ್ನು ಮಾಡಿದವರು.
ಅವರು ಕಾಮಗಾರಿಯಂತಹ ಕೆಲಸವನ್ನು ಮಾಡದೆ ವ್ಯವಸಾಯ ಮಾಡಿಕೊಂಡಿದ್ದವರು. ಮಳೆಗಾಲದಲ್ಲಿ ಮಳೆಯಲ್ಲಿ ನೆನೆದು ಹೊಲದ ಕೆಸರಲ್ಲಿ ಹೊರಳಾಡಿದವರು. ಬೀಜ ಬಿತ್ತಿ ಫಲ ಪಡೆದವರು. ಬೇಸಿಗೆಯಲ್ಲಿ ಅಷ್ಟೊಂದು ಕೆಲಸ ಅವರಿಗೆ ಇರುತ್ತಿರಲಿಲ್ಲ. ಸೌದೆ ಮಾಡುವುದು, ಮನೆ ರಿಪೇರಿ ಮಾಡುವುದು, ತರಕಾರಿ ಬೆಳೆಸುವುದು, ಒಡೆಯರು ಹೇಳಿದ ಚೂರುಪಾರು ಕೆಲಸ ಮಾಡುವುದು, ಹೀಗೆ ಅವರ ದಿನ ಕಳೆದು ಹೋಗುತ್ತಿತ್ತು. ಆದರೆ ಯಾವಾಗ ಅವರು ಈ ನಾಲೆಯ ಕೆಲಸಕ್ಕೆ ಬಂದರೋ ಆವಾಗಿನಿಂದ ಅವರ ಅದೃಷ್ಟ ದುರಾದೃಷ್ಟವಾಗಿ ಪರಿಣಮಿಸಿ ಅವರು ಅನುಭವಿಸಬಾರದ ಸಮಸ್ಯೆಗಳನ್ನು ಅನುಭವಿಸಬೇಕಾಗಿ ಬರುತ್ತದೆ. ಈ ಸಲ ಅವರ ಅದೃಷ್ಟ ಅವರನ್ನು ಸಂಕನಹಳ್ಳಿಯ ನಾಲೆಯ ಕಾಮಗಾರಿ ಕೆಲಸಕ್ಕೆ ತಂದು ಹಾಕಿ ಅವರು ಇನ್ನೊಮ್ಮೆ ಇಂತಹ ಕೆಲಸದ ಗೋಜಿಗೆ ಹೋಗಲೇಬಾರದು ಎಂಬಂತಹ ನೋವಿನ ಅನುಭವವನ್ನು ತಂದುಕೊಡುತ್ತದೆ. ಊರಲ್ಲಿ ತಮಗೆ ಒಗ್ಗುವ ವ್ಯವಸಾಯ ಮಾಡಿಕೊಂಡಿದ್ದವರು ಈಗ ಇಲ್ಲಿ ಮಣ್ಣು ಅಗೆಯಬೇಕಾಗುತ್ತದೆ, ಬಂಡೆ ಒಡೆಯಬೇಕಾಗುತ್ತದೆ, ಕಲ್ಲು ಕೆತ್ತಬೇಕಾಗುತ್ತದೆ, ಕಲ್ಲು ಕುಟ್ಟಿ ಸಿಮೆಂಟಿನ ಕೆಲಸ ಮಾಡಬೇಕಾಗುತ್ತದೆ. ಇವೆಲ್ಲಕ್ಕಿಂತ ಬಹುದೊಡ್ಡ ಸಮಸ್ಯೆ ಎಂದರೆ ವ್ಯವಸಾಯದಲ್ಲಿ ಎದುರಿಸದಿದ್ದ ದುರಂತವನ್ನು ಇಲ್ಲಿ ಎದುರಿಸುತ್ತಾರೆ. ಎಷ್ಟೋ ಜನ ಬಂಡೆ ಸಿಡಿತದಲ್ಲಿ, ಲಾರಿ ದುರಂತದಲ್ಲಿ, ರೋಗ ರುಜಿನಗಳಲ್ಲಿ, ಮಣ್ಣು ಕುಸಿತದಲ್ಲಿ ದುರಂತದ ಪಾಲಾಗುತ್ತಾರೆ. ಬದುಕನ್ನು ಕಟ್ಟಿಕೊಳ್ಳಲೆಂದು ಇಲ್ಲಿಗೆ ಬಂದವರು ಬದುಕನ್ನೇ ಕಳೆದುಕೊಳ್ಳುತ್ತಾರೆ. ಅವರ ಹೆಂಡಿರು ಮಕ್ಕಳು ಸಹಿತ ಬದುಕನ್ನು ಕಳೆದುಕೊಂಡು ದಿಕ್ಕಿಲ್ಲದ ಪರದೇಶಿಯಾಗಬೇಕಾಗುತ್ತದೆ. ಹೆಂಡತಿ ಇಬ್ಬರು ಮಕ್ಕಳೊಂದಿಗೆ ಬಂದ ರಾಮುಡು ಹೆಂಡತಿಯನ್ನು ಮಣ್ಣಿಗೆ, ಮಗನನ್ನು ಕಳ್ಳತನಕ್ಕೆ, ಮಗಳನ್ನು ಹಾದರಕ್ಕೆ ಕೊಟ್ಟು ಕೊನೆಗೆ ಒಬ್ಬನೇ ಹುಚ್ಚನಂತಾಗಿ ತಿರುಗೋಡನ್ನು ಸೇರುವ ಪ್ರಸಂಗವನ್ನು ನೆನೆದರೆ ಸಾಕು, ಈ ಕಾಮಗಾರಿ ಕೆಲಸವೇ ಹೀಗೆ ಎಂದು ಗೊತ್ತಾಗುತ್ತದೆ. ಇನ್ನೂ ದೊಡ್ಡ ಸಮಸ್ಯೆ ಏನೆಂದರೆ ತಿರುಗೋಡಿನ ಬಹುತೇಕ ಹೆಣ್ಣು ಮಕ್ಕಳು ಹಾದರಕ್ಕೆ ನಿಲ್ಲುವುದು. ಮೇಸ್ತ್ರಿ ಜನರು ಒಡ್ಡಿದ ಬಾಯಿಚಟ ಹಾಗೂ ಹಣದಾಸೆಗೆ ಬಹುತೇಕ ಹುಡುಗಿಯರು ಬಲಿಬಿದ್ದು ಹಾದರವನ್ನೇ ತಮ್ಮ ಜೀವನವನ್ನಾಗಿಸಿಕೊಳ್ಳುತ್ತಾರೆ. ತಿರುಗೋಡನ್ನು ನೋಡದವರಾಗುತ್ತಾರೆ. ಹೀಗಾಗಿ ಹಾದರಕ್ಕೆ ಪ್ರಶಸ್ತ ಅವಕಾಶವಿರುವ ನಗರ ಜೀವನವೇ ಅವರಿಗೆ ಹಿತವೆನಿಸುತ್ತದೆ. ಮಲ್ಲಿ, ತುಂಗ, ಜಯ ಇವರೆಲ್ಲ ಕ್ಯಾಂಪಿನಿಂದ ಓಡಿ ಹೋಗುತ್ತಾರೆ. ಕೆಂಪಿ ಹಲವರಿಗೆ ಮೈತೆತ್ತದ್ದಲ್ಲದೆ ಕೊನೆಗೆ ತಂದೆ ತಾಯಿಯನ್ನು ಲೆಕ್ಕಿಸದೆ, ನಂತರ ಉಳಿದೊಬ್ಬ ತಂದೆಯನ್ನು ಲೆಕ್ಕಿಸದೆ, ಟೂರಿಂಗ್ ಟಾಕೀಸಿನ ಆಪರೇಟರ್ ಚಿನ್ನತುಂಬಿಯೊಂದಿಗೆ ಓಡಿ ಹೋಗುತ್ತಾಳೆ. ಇನ್ನು ಕನ್ನನಂತೂ ಬೀಡಿ, ಸಿಗರೇಟ್ ಸೇವನೆ, ಕುಡಿತಗಳಂತಹ ದುಶ್ಚಟಕ್ಕೆ ಬಿದ್ದು ಕಳ್ಳನಾಗಿ ಜೈಲು ಸೇರಬೇಕಾಗುತ್ತದೆ. ದುರ್ಗೋಜಿಯ ಸಹವಾಸದಿಂದ ಕೆಟ್ಟು ಹೋದ ಈತನು ತಿರುಗೋಡನ್ನು ಧಿಕ್ಕರಿಸಿ ನಗರ ಜೀವನದ ಆಡಂಬರಕ್ಕೆ ಒಗ್ಗಿ ಹೋಗುತ್ತಾನೆ. ಇನ್ನು ತಿರುಗೋಡಿನ ರೈತ ಮಕ್ಕಳಿಗೆ ಸಂಕನಹಳ್ಳಿಯ ಕ್ಯಾಂಪಿನಲ್ಲಿ ಊಟದ ವ್ಯವಸ್ಥೆ ಸರಿಯಾಗಿರಲಿಲ್ಲ. ತಿಂಗಳ ಕೂಲಿಯೂ ಕೂಡ ಸರಿಯಾಗಿ ಸಿಗುತ್ತಿರಲಿಲ್ಲ. ಗಂಡಸರಿಗೆ ತಿಂಗಳಿಗೆ 50 ರೂಪಾಯಿ ಕೊಟ್ಟರೆ ಹೆಂಗಸರಿಗೆ 40 ರೂಪಾಯಿ ಕೊಡ್ತಾಯಿದ್ರು. ರೋಗ ರುಜಿನ ಬಂದಾಗ ವೈದ್ಯಕೀಯ ವ್ಯವಸ್ಥೆ ಇದ್ದರೂ ಅದರಿಂದ ಯಾವ ಪ್ರಯೋಜನವೂ ಇರಲಿಲ್ಲ. ಆರಾಮವಾಗುವುದಕ್ಕಿಂತ ಇನ್ನಷ್ಟು ಅನಾರೋಗ್ಯಕ್ಕೆ ಈಡಾಗಿ ನೋವನ್ನು ಅನುಭವಿಸಬೇಕಾಗಿತ್ತು. ಕೆಲಸವನ್ನು ಪುರುಸೊತ್ತಿಲ್ಲದೆ ಮಾಡಬೇಕಿತ್ತು. ಎಂತಹ ತೊಂದರೆ ಇದ್ದರೂ ಕೂಡ ಕೆಲಸ ನಿಲ್ಲುವಂತಿರಲಿಲ್ಲ. ಕೆಲಸ ಮಾಡಿ ಮಾಡಿ ನಿಶ್ಶಕ್ತರಾಗಿ ಬೀಳುತ್ತಿದ್ದವರು ಎಷ್ಟೋ ಏನೋ, ನೋಯುತ್ತಿದ್ದವರೆಷ್ಟೋ. ಅಂಥದ್ದರಲ್ಲಿ ಮೇಸ್ತ್ರಿಗಳೆಂದು ಎಂದೂ ಅರಿಯದಿದ್ದ ಬೈಗುಳಗಳಿಂದ ಬೈಸಿಕೊಂಡು ಕೆಲಸವನ್ನು ಮಾಡಬೇಕಾಗಿತ್ತು. ಮನೆಯ ವ್ಯವಸ್ಥೆಯಂತೂ ನರಕ ಯಾತನೆಯದ್ದು. ಒಟ್ಟಾರೆ ತಿರುಗೋಡಿನ ರೈತ ಮಕ್ಕಳಿಗೆ ಇಲ್ಲಿ ಬರಬಾರದಂತಹ ಸಮಸ್ಯೆ ಎದುರಾಗುತ್ತದೆ. ಇನ್ನು ವಿದ್ಯಾರ್ಥಿಗಳೇ, ತಿರುಗೋಡಿನ ರೈತ ಮಕ್ಕಳು ಈ ಕಿರು ಕಾದಂಬರಿಗೆ ಸಂಬಂಧಿಸಿದ ಹಾಗೆ ಟಿಪ್ಪಣಿಗಳು ಬರ್ತವೆ ನೋಡಿ. ಮೊದಲಿಗೆ ನೋಡೋಣ ರಾಮುಡು ಅನ್ನುವಂಥ ಒಂದು ಪಾತ್ರ. ರಾಮುಡು ಡಿಸೋಜ ಅವರ ತಿರುಗೋಡಿನ ರೈತ ಮಕ್ಕಳು ಕಾದಂಬರಿಯ ಪ್ರಮುಖ ಪಾತ್ರ. ಸಂಕನಹಳ್ಳಿ ನಾಲೆಯ ಕಾಮಗಾರಿಯಲ್ಲಿ ಹೆಚ್ಚು ನೋವು ಮತ್ತು ಭೀಕರ ಸಮಸ್ಯೆ ಎದುರಿಸಿದವನೆಂದರೆ ರಾಮುಡು ಮತ್ತು ಆತನ ಕುಟುಂಬ. ಒಡೆಯ ದೊರೈರಾಜನ ಜೀತದಾಳಾಗಿ ಶೋಷಣೆಯನ್ನು ಅನುಭವಿಸಿದ ರಾಮುಡು ನಾಲೆಯ ಕಾಮಗಾರಿ ಸಂದರ್ಭದಲ್ಲಿ ಅನುಭವಿಸಬಾರದ ಪಾಡು ನೋವುಗಳನ್ನು ಅನುಭವಿಸ್ತಾನೆ. ಕೊನೆಗೆ ಆತನ ಅಂತ್ಯ ದುರಂತದಲ್ಲಿ ಅಂತ್ಯವಾಗುತ್ತದೆ. ರಾಮುಡುವಿಗೆ ನಾವೆಯ ಕಾಮಗಾರಿ ಕೆಲಸಕ್ಕೆ ಬರುವ ಮನಸ್ಸೇ ಇರಲಿಲ್ಲ. ಬಂದ ನಂತರವೂ ಅಲ್ಲಿನ ಪರಿಸ್ಥಿತಿ ಕಂಡು ಹಿಂತಿರುಗಿ ಹೋಗಬೇಕು ಎಂದುಕೊಳ್ಳುತ್ತಾನೆ. ಆದರೆ ದೊರೈರಾಜನ ಸಾಲ ತೀರಿಸಬೇಕಾದ್ದರಿಂದ ಹಾಗೂ ತನ್ನ ಮಗಳು ಕೆಂಪಿಯ ಮದುವೆಗೆ ಒಡೆಯ ಹಣ ಕೊಡುವುದಾಗಿ ಒಪ್ಪಿದ್ದರಿಂದ ಒಡೆಯನ ಮಾತು ಮೀರಲಾಗದೆ ಕಾಮಗಾರಿ ಕೆಲಸಕ್ಕೆ ನಿಲ್ಲುತ್ತಾನೆ.
ಆದರೆ ಇಲ್ಲಿ ಆತ ಅನುಭವಿಸಿದ ಕಷ್ಟ ಸಮಸ್ಯೆಗಳು ಹೇಳತೀರದವು. ಸ್ವಭಾವತಃ ಒಳ್ಳೆಯ ಮೃದುಹೃದಯಿಯಾಗಿದ್ದಂತಹ ರಾಮುಡು ಇಲ್ಲಿಗೆ ಬಂದು ಅವಮರ್ಯಾದಿತ ಬಾಳನ್ನು ಕಾಣಬೇಕಾಗುತ್ತದೆ. ಒಡೆಯನ ಸಾಲ ತೀರಿಸುವ ಉದ್ದೇಶವನ್ನು ಇಟ್ಟುಕೊಂಡು ಬಂದ ಆತನ ಉದ್ದೇಶ ಇಲ್ಲಿ ನೆಲಕಚ್ಚುತ್ತದೆ. ಮಗ ತನ್ನ ಕನ್ನ ದುರ್ಗೋಚಿಯ ಸಹವಾಸಕ್ಕೆ ಬಿದ್ದು ಕುಡುಕ ಕಳ್ಳ ಆಗಿ ಜೈಲು ಸೇರುತ್ತಾನೆ. ಮಗಳು ಕೆಂಪಿ ದುರ್ಗೋಜಿಯ ಆಮಿಷಕ್ಕೆ ಬಲಿಬಿದ್ದು ಹಾದರಕ್ಕೆ ನಿಂತು ಓಡಿ ಹೋಗುತ್ತಾಳೆ. ಇನ್ನು ಹೆಂಡತಿ ಶಿವಮ್ಮ ಮಣ್ಣಿನ ಪಾಲಾಗುತ್ತಾಳೆ. ದುರಂತ ಬದುಕು ಕಂಡುಕೊಳ್ಳುತ್ತಾಳೆ. ಕೊನೆಗೆ ಉಳಿಯುವವನು ರಾಮುಡು ಒಬ್ಬನೇ. ರಾಮುಡುವಿನ ದುರಂತ ಬದುಕು ಕರುಳನ್ನು ಮೀಟುತ್ತದೆ. ಇನ್ನು ಎರಡನೆಯ ಪಾತ್ರ ನೋಡಿ, ಶಿವಮ್ಮ. ನಾ ಡಿಸೋಜ ಅವರ ತಿರುಗೋಡಿನ ರೈತ ಮಕ್ಕಳು ಕಾದಂಬರಿಯಲ್ಲಿ ಪ್ರಮುಖ ಪಾತ್ರವಾದಂತಹ ಶಿವಮ್ಮ. ರಾಮುಡುವಿನ ಮೃದು ಸ್ವಭಾವಕ್ಕೆ ತಕ್ಕ ಹೆಂಡತಿಯಾಗಿರುವಂತಹ ಶಿವಮ್ಮ ಮೂಲತಃ ಕಷ್ಟ ಸಹಿಷ್ಣು ಜೀವಿ, ಶ್ರಮಜೀವಿ. ಬಹಳಷ್ಟು ಬುದ್ಧಿವಂತ ಹೆಣ್ಣಾದಂತಹ ಶಿವಮ್ಮ ನುಗ್ಗೆ, ದಾಳಿಂಬೆ, ನಿಂಬೆ ಗಿಡಗಳನ್ನು ತಂದು ನೆಟ್ಟದ್ದಲ್ಲದೆ ಸೊಪ್ಪು ಕೂಡ ಬೆಳೆಸುತ್ತಾಳೆ. ಈ ಸೊಪ್ಪು, ನುಗ್ಗೆಕಾಯಿ, ದಾಳಿಂಬೆ ಹಣ್ಣು, ಸೌದೆ ಇತ್ಯಾದಿ ಮಾರಿ ತನ್ನ ಬಳಿ ಪುಡಿಗಾಸನ್ನು ಇಟ್ಟುಕೊಂಡು ಇದ್ದದ್ದರಲ್ಲಿ ನೆಮ್ಮದಿಯ ಬದುಕನ್ನು ಸಾಗಿಸಿದವಳು. ಆದರೆ ಯಾವಾಗ ಸಂಕನಹಳ್ಳಿ ನಾಲೆಯ ಕಾಮಗಾರಿ ಕೆಲಸಕ್ಕೆ ರಾಮುಡು ಕುಟುಂಬ ಬಂದಿತೋ ಆವಾಗಿನಿಂದ ಶಿವಮ್ಮ ಮತ್ತು ರಾಮುಡು ನೋವು ಅನುಭವಿಸಬೇಕಾಗುತ್ತದೆ. ದಂಪತಿಗಳಿಬ್ಬರು ಮಕ್ಕಳ ವಿಷಯದಲ್ಲಿ ಇನ್ನಿಲ್ಲದ ನೋವು ಸಮಸ್ಯೆಯನ್ನು ಎದುರಿಸುತ್ತಾರೆ. ದುಡಿದು ಒಂದಿಷ್ಟು ಸಂಪಾದಿಸಿ ಒಡೆಯನ ಸಾಲ ತೀರಿಸಬೇಕು ಎಂದು ಬಂದ ಕೆಂಪಿ ಮತ್ತು ಕನ್ನ ದುರ್ಗೋಜಿಯ ಸಹವಾಸಕ್ಕೆ ಬಿದ್ದು ಕೆಟ್ಟು ಹೋಗುತ್ತಾರೆ. ಶಿವಮ್ಮನಿಗೇನೋ ಕೆಂಪಿಯ ಆಧಾರದ ವ್ಯವಹಾರ ಗೊತ್ತಾಗುವುದಿಲ್ಲ. ಒಮ್ಮೆ ಬಂಗಾರದ ವಿಷಯವಾಗಿ ಶಿವಮ್ಮ ಸಂಶಯ ವ್ಯಕ್ತಪಡಿಸಿದಾಗ ಕೆಂಪಿ ಸುಳ್ಳು ಹೇಳಿ ಮುಚ್ಚಿಕೊಳ್ಳುತ್ತಾಳೆ. ಆದರೆ ಮಗ ಕನ್ನನ ವಿಷಯವಾಗಿ ಶಿವಮ್ಮ ತುಂಬ ನೋವು ಪಟ್ಟುಕೊಳ್ಳುತ್ತಾಳೆ. ಈ ನೋವು ನೋಡಬಾರದೆಂದೇನೋ ಆಕೆ ಮಣ್ಣಿನ ಅಡಿಗೆ ಬಿದ್ದು ದುರ್ಮರಣಕ್ಕೆ ಈಡಾಗುತ್ತಾಳೆ. ಇನ್ನು ಮೂರನೇ ಪಾತ್ರ ಕೆಂಪಮ್ಮ, ಕೆಂಪಿ. ತಿರುಗೋಡಿನ ರೈತ ಮಕ್ಕಳು ಅನ್ನುವಂತಹ ಈ ಕಿರು ಕಾದಂಬರಿಯಲ್ಲಿ ಪ್ರಮುಖ ಪಾತ್ರ ಕೆಂಪಿ ಅಥವಾ ಕೆಂಪಮ್ಮ. ಹಳ್ಳಿಯ ವಾತಾವರಣದಲ್ಲಿ ಹುಟ್ಟಿ ಬೆಳೆದ ಕೆಂಪಿ ಮೂಲತಃ ಸಾಚಾ ಸ್ವಭಾವದವಳು. ಕೆಂಪಿ ಹರಿದಲಂಗ ಧರಿಸಿ ಕೇರಿಯ ತುಂಬ ಓಡಾಡಿದರೆ ಅವಳನ್ನು ಮಾತನಾಡಿಸುವವರು ಹಲವರು. ಅವಳದು ಗೌರವರ್ಣ, ನೋಡಲು ಮೋಹಕವಾದ ನಿಲುವು. ಇನ್ನೊಂದೆರಡು ವರ್ಷದಲ್ಲಿ ಒಳ್ಳೆಯ ಕಡೆ ನೋಡಿ ಅವಳ ಮದುವೆ ಮಾಡಬೇಕು ಎಂದು ರಾಮುಡು ಶಿವಮ್ಮ ಮಾತನಾಡಿಕೊಂಡದ್ದು ಹಲವು ಬಾರಿ. ಒಡೆಯರು ಕೂಡ ಆಯಿತು ಎಂದು ಹೇಳಿದ್ದರು. ಅಕ್ಕಪಕ್ಕದ ಹಳ್ಳಿಗಳಲ್ಲಿ ಉತ್ತಮ ಗಂಡಿಗಾಗಿ ರಾಮುಡು ಶೋಧನೆ ನಡೆಸಿಯೂ ಇದ್ದ. ಆದರೆ ದುರದೃಷ್ಟವೆಂದರೆ ಸಂಕನಹಳ್ಳಿಯ ನಾಲೆ ಕಾಮಗಾರಿ ಕೆಲಸಕ್ಕೆ ಬಂದ ಮೇಲೆ ಕೆಂಪಿ ದಾರಿ ತಪ್ಪಿ ಕೆಟ್ಟು ಹೋಗುತ್ತಾಳೆ. ಹಾದರದ ಹಾದಿ ಹಿಡಿಯುತ್ತಾಳೆ. ತಿರುಗೋಡಿನಲ್ಲಿ ಸಾಚಾತನದಿಂದಿದ್ದ ಕೆಂಪಿಯನ್ನು ಹಾದರದ ಹಾದಿಗೆ ಹಚ್ಚಿದವನು ನಯವಂಚಕ ದುರ್ಗೋಜಿ. ಆಗಾಗ ರಾಮುಡುವಿನ ಮನೆಗೆ ಬಂದು ಶಿವಮ್ಮನಿಗೆ ಪರಿಚಯಸ್ಥನಾಗಿದ್ದ ದುರ್ಗೋಜಿ ತನ್ನ ಕಾಮತೀಟೆಯನ್ನು ತೀರಿಸಿಕೊಳ್ಳಲು ರಾಮುಡು ಶಿವಮ್ಮರಿಗೆ ಒಳ್ಳೆಯವನಂತಿದ್ದು ಒಳಗೊಳಗೆ ಆತ ಮೋಸವನ್ನು ಮಾಡುತ್ತಾನೆ. ದುರ್ಗೋಜಿಯ ತಿನಿಸು ಹಣದ ಆಸೆಗೆ ಕರಗಿ ಆತನಿಗೆ ಮೈತೆತ್ತ ಕೆಂಪಿ ಮುಂದೆ ಆತನ ತಿರಸ್ಕಾರಕ್ಕೂ ಬಲಿಯಾಗಿ ಡ್ರೈವರ್ ಜಾನಿ, ಮೇಸ್ತ್ರಿ ಯಾಕೂಬ, ಶ್ಯಾಮಸುಂದರ ಇನ್ನು ಯಾರೊಂದಿಗೋ ಇದ್ದು ಕೊನೆಗೆ ಟೂರಿಂಗ್ ಟಾಕೀಸ್ನ ಆಪರೇಟರ್ ಚಿನ್ನತಂಬಿಯೊಂದಿಗೆ ಓಡಿ ಹೋಗುತ್ತಾಳೆ. ಮದುವೆಯಾಗಿ ನೆಮ್ಮದಿಯ ಜೀವನ ನಡೆಸಬೇಕಾದವಳು ವ್ಯಭಿಚಾರಿ ಜೀವನವನ್ನು ನಡೆಸುತ್ತಾಳೆ. ಇನ್ನು ಕನ್ನ. ನಾ ಡಿಸೋಜ ಅವರ ತಿರುಗೋಡಿನ ರೈತ ಮಕ್ಕಳು ಅನ್ನುವಂತಹ ಈ ಕಿರು ಕಾದಂಬರಿಯಲ್ಲಿ ಕನ್ನ ಅನ್ನುವಂತಹ ಪಾತ್ರವೂ ಒಂದು. ತನ್ನ ಅಕ್ಕ ಕೆಂಪಿಯಂತೆ ಕನ್ನನೂ ಕೂಡ ತನ್ನ ಅಪ್ಪ ಅಮ್ಮನಿಗೆ ತಕ್ಕ ಮಗನಾಗಿರುವುದಿಲ್ಲ. ರಾಮುಡು ಶಿವಮ್ಮರಿಗೆ ಮಕ್ಕಳ ಭಾಗ್ಯ ದೌರ್ಭಾಗ್ಯ ಎನ್ನಬೇಕು. ಕೆಂಪಿ ಹಾದರದ ಹಾದಿ ಹಿಡಿದರೆ ಕನ್ನ ಕುಡುಕುತನ, ಕಳ್ಳತನಗಳ ಹಾದಿ ಹಿಡಿಯುತ್ತಾನೆ. ಕನ್ನ ಕೆಡುವುದಕ್ಕೆ ಮೂಲ ಕಾರಣ ದುರ್ಗೋಜಿಯೇ. ಕೆಂಪಿಯನ್ನು ತನ್ನ ಬಲೆಗೆ ಹಾಕಿಕೊಳ್ಳಲು ದುರ್ಗೋಜಿಗೆ ಕನ್ನ ಒಂದು ಯೋಗ್ಯ ದಾರಿಯಾಗಿ ಕಂಡುಬರುತ್ತಾನೆ. ಆತ ಕನ್ನನನ್ನು ಹೋಟೆಲಿಗೆ ಕರೆದೊಯ್ಯುವುದು, ಒಂದಿಷ್ಟು ಹಣದ ಆಸೆ ಹಚ್ಚುವುದು ಮಾಡುತ್ತಲೇ ಕನ್ನನನ್ನು ಕುಡುಕನನ್ನಾಗಿ ಪರಿವರ್ತಿಸಿ ಬಿಡುತ್ತಾನೆ. ಕುಡಿತಕ್ಕೆ ಹಣ ಸಿಕ್ಕದಿದ್ದಾಗ ಕನ್ನ ಕಳ್ಳತನಕ್ಕೆ ಇಳಿಯುತ್ತಾನೆ. ಇಲ್ಲದಿದ್ದರೆ ಅಕ್ಕನ ವಿಷಯ ಅಪ್ಪ ಅಮ್ಮನಿಗೆ ತಿಳಿಸುತ್ತೇನೆ ಎಂದು ಅಂಜಿಸಿ ಹಣ ಕಿತ್ತು ಕುಡಿದು ಬರುತ್ತಾನೆ. ಮೊದಲು ಮನೆಯಲ್ಲಿ, ಅನಂತರ ಟಾಕೀಸಿನಲ್ಲಿ. ಹೀಗೆ ಕಳ್ಳತನ ಮಾಡುತ್ತಾ ಸಂಪೂರ್ಣ ದಾರಿ ತಪ್ಪುತ್ತಾನೆ ಕನ್ನ. ಮನೆಯಲ್ಲಿ ಕಳ್ಳತನ ಮಾಡಿದ ನಂತರ ಆತ ಕೆಲಸಕ್ಕೆ ಬರುವುದನ್ನು ನಿಲ್ಲಿಸುತ್ತಾನೆ. ಟೂರಿಂಗ್ ಟಾಕೀಸಿನ ಆಪರೇಟರ್ ಚಿನ್ನತಂಬಿಯ
ಪರಿಚಯ ಮಾಡಿಕೊಂಡು ಆತ ಅಲ್ಲೇ ಉಳಿಯುತ್ತಾನೆ. ಟಾಕೀಸಿನಲ್ಲಿ ಅದು ಇದು ಕೆಲಸ ಮಾಡಿಕೊಂಡು ಅಲ್ಲೇ ಊಟ ಮಾಡಿಕೊಂಡು ಟಾಕೀಸಿನವನೇ ಆಗಿಬಿಡುತ್ತಾನೆ. ನಾಲೆ ಕಾಮಗಾರಿಯ ಮೇಸ್ತ್ರಿ ಆತ ಕೆಲಸಕ್ಕೆ ಬಾರದೇ ಇರುವುದನ್ನು ಕಂಡು ಅವನ ಹೆಸರನ್ನು ಕೆಲಸಗಾರರ ಪಟ್ಟಿಯಿಂದ ತೆಗೆದು ಹಾಕಿದ್ದಲ್ಲದೆ ಒಡೆಯರಿಗೂ ಕೂಡ ವಿಷಯ ತಿಳಿಸುತ್ತಾನೆ. ಸಿನಿಮಾ ಎಂದು ಕೆಲಸವನ್ನು ಬಿಟ್ಟು ಅಲೆಯುವುದು ಬೇಡ ಎಂದು ರಾಮುಡು ಬುದ್ಧಿ ಹೇಳಿದರೆ ತಾನಿನ್ನು ತಿರುಗೋಡಿಗೆ ಬರುವುದೇ ಇಲ್ಲ ಎಂದು ಸ್ಪಷ್ಟಪಡಿಸಿ ಅದರಂತೆಯೇ ಆತ ನಡೆದುಕೊಳ್ಳುತ್ತಾನೆ. ಸರಿ ವಿದ್ಯಾರ್ಥಿಗಳೇ, ಇನ್ನು 1 ಅಂಕದ ಪ್ರಶ್ನೆಗಳನ್ನು ಗಮನಿಸೋಣ. 1ನೇ ಪ್ರಶ್ನೆ, ತಿರುಗೋಡಿನ ರೈತ ಮಕ್ಕಳು ಕಾದಂಬರಿಯ ಕರ್ತೃ ಯಾರು? ಉತ್ತರ ನಾ ಡಿಸೋಜ. 2ನೇ ಪ್ರಶ್ನೆ, ಸಂಕನಹಳ್ಳಿ ನಾಲೆಯ ಕಾಮಗಾರಿಯನ್ನು ಉದ್ಘಾಟನೆ ಮಾಡಿದವರು ಯಾರು? ಉತ್ತರ ಮಂತ್ರಿವರ್ಯರು. 3ನೇ ಪ್ರಶ್ನೆ, ಸಂಕನಹಳ್ಳಿ ನಾಲೆಯ ಕಾಮಗಾರಿಯನ್ನು ಗುತ್ತಿಗೆ ಹಿಡಿದ ಕಂಪನಿ ಯಾವುದು? ಉತ್ತರ ಶ್ಯಾಮಲಾ ಕನ್ಸ್ಟ್ರಕ್ಷನ್ ಕಂಪನಿ. ಇನ್ನು 4ನೇ ಪ್ರಶ್ನೆ, ಶ್ಯಾಮಲಾ ಕನ್ಸ್ಟ್ರಕ್ಷನ್ ಕಂಪನಿಯ ಮಾಲೀಕರು ಯಾರು? ಉತ್ತರ ಶ್ಯಾಮರಾವ್. 5ನೇ ಪ್ರಶ್ನೆ, ಸರ್ಕಾರಿ ಇಲಾಖೆಯ ಚೀಫ್ ಇಂಜಿನಿಯರ್ ಯಾರು? ಚಂದ್ರಶೇಖರನ್. 6ನೇ ಪ್ರಶ್ನೆ, ದಲ್ಲಾಳಿ ಯಾರು? ಉತ್ತರ ಅಪ್ಪುಕುಟ್ಟಿ. 7ನೇ ಪ್ರಶ್ನೆ, ರಾಮುಡುನನ್ನು ಜೀತದಾಳನ್ನಾಗಿ ಮಾಡಿಕೊಂಡವರು ಯಾರು? ಉತ್ತರ ದೊರೈರಾಜ್. 8ನೇ ಪ್ರಶ್ನೆ, ರಾಮುಡುವಿನ ಹೆಂಡತಿ ಯಾರು? ಉತ್ತರ ಶಿವಮ್ಮ. ಕೊನೆಯ ಪ್ರಶ್ನೆ, ರಾಮುಡುವಿನ ಮಕ್ಕಳು ಯಾರು? ಉತ್ತರ ಕೆಂಪಿ ಮತ್ತು ಕನ್ನ. ಸರಿ ವಿದ್ಯಾರ್ಥಿಗಳೇ, ಇಲ್ಲಿಗೆ ನಾ ಡಿಸೋಜ ಬರೆದಂತಹ ತಿರುಗೋಡಿನ ರೈತ ಮಕ್ಕಳು ಅನ್ನುವಂತಹ ಕಿರು ಕಾದಂಬರಿಯ ಪ್ರಶ್ನೋತ್ತರಗಳು ಮುಕ್ತಾಯವಾಗ್ತದೆ. ವಿದ್ಯಾರ್ಥಿಗಳೇ, ನೀವು ನನ್ನ ಚಾನೆಲ್ಗೆ ಹೊಸಬರಾಗಿದ್ದಲ್ಲಿ ಮೊದಲು ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯದಿರಿ. ಹಾಗೆ ನಿಮ್ಮ ಕನ್ನಡ ಪಠ್ಯಪುಸ್ತಕಕ್ಕೆ ಸಂಬಂಧಿಸಿದ ಹಾಗೆ ಹಲವಾರು ಪಾಠಗಳ ವಿಡಿಯೋಗಳನ್ನು ಅಪ್ಲೋಡ್ ಮಾಡಿದ್ದೇನೆ. ಅಲ್ಲಿಗೂ ಕೂಡ ಭೇಟಿ ನೀಡಿ, ಒಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ, ನಿಮ್ಮ ಫ್ರೆಂಡ್ಸಿಗೂ ಕೂಡ ಶೇರ್ ಮಾಡಿ. ಮುಂದೆ ಹೊಸ ಪಾಠದೊಂದಿಗೆ ಮತ್ತೆ ಬರುತ್ತೇನೆ. ಅಲ್ಲಿಯವರೆಗೆ ನಮಸ್ಕಾರ.